ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಕರ್ಮ ಮತ್ತು ಜೀವನ ಇವುಗಳ ಮಧ್ಯ ಅವಿನಾಭಾವ ಸಂಬಂಧ, ಎರಡನ್ನ ಬೇರ್ಪಡಿಸಲಿಕ್ಕೆ ಆಗೋದಿಲ್ಲ. ಹೂವು ಇದೆ, ಸೌಂದರ್ಯ ಇದೆ, ಎರಡನ್ನ ಬೇರ್ಪಡಿಸೋಕ್ಕಾಗೋದಿಲ್ಲ. ಹೂವು ಅದ ಅಂದರೆ ಅಲ್ಲಿ ಸೌಂದರ್ಯ ಅದ, ಆಗ ಜೀವನ ಅದ ಅಂದರೆ ಅಲ್ಲಿ ಕರ್ಮ ಅದ. ಅಷ್ಟು ಅನ್ಯೋನ್ಯ. ನಾವು ಬದುಕ್ತೇವೆ, ಇದರ ಅರ್ಥ ಏನು ಅಂದರೆ ನಾವು ಅನೇಕ ಕರ್ಮಗಳನ್ನು ಮಾಡ್ತೇವೆ. ಕರ್ಮಗಳನ್ನೇ ಮಾಡೋದಿಲ್ಲ, ನಾವು ಬದುಕ್ತೇವೆ, ಇದು ಅಸಾಧ್ಯವಾದ ಸಂಗತಿ. ಅಷ್ಟು ಬಾಳಿಗೆ ಕರ್ಮಕ್ಕೆ ನೆಂಟು. ಬದುಕು ಶ್ರೀಮಂತವಾಗಬೇಕಾದರೆ ನಮ್ಮ ಕರ್ಮಗಳು ಶ್ರೀಮಂತ ಆಗಬೇಕು. ಬದುಕು ಸುಂದರ ಆಗಬೇಕಾದರೆ ನಮ್ಮ ಕರ್ಮಗಳು ಸುಂದರ ಆಗಬೇಕು. ಆದ್ದರಿಂದ ನಾವು ಕರ್ಮಗಳಿಗೆ ಬಹಳ ಮಹತ್ವ ಕೊಡೋದು. ಕರ್ಮರಹಿತ ಇಲ್ಲ. ಒಬ್ಬ ಪಶ್ಚಿಮದ ತತ್ವಜ್ಞಾನಿ ದೇವನನ್ನ ಕುರಿತು ಒಂದು ಚಲೋ ಮಾತು ಹೇಳಿದ. ಆತ ಹೇಳ್ತಾನೆ, God is not an object. He is not a noun. He is a verb. ದೇವ ಅನ್ನೋದು ಶಬ್ದದ ಅಲ್ಲ, ಇದು ನಾಮಪದ ಅಂತ ನಾವು ಭಾವಿಸೇವೆ. ಅದು ವಸ್ತು ನಾಮ ಅಂತಂತೇವೆ. ಆದರೆ ನಿಜವಾಗಿಯೂ ನೋಡಿದರೆ ದೇವರಂದ್ರೆ ಒಂದು ಕ್ರಿಯಾಪದ. ಯಾವುದು ಬೆಳಗುತ್ತಲಿದೆ ಅದು ದೇವರು. ಯಾವುದು ಸದಾ ಸದಾ ಬೆಳಗುತ್ತದೆ ಅದು ದೇವರು. ಬೆಳಗುವ ಕ್ರಿಯೆ, ಅದಕ್ಕೆ ದೇವರು ಅನ್ನೋದು ಶಬ್ದ. ಇದು ಕ್ರಿಯಾಪದ, ನಾಮಪದ ಅಂತ ಅಲ್ಲ ಅಂತ ಮಹಾನುಭಾವ. ಅಂದರೆ ಏನು, ಜಗತ್ತಿನಲ್ಲಿ ಕ್ರಿಯೆಗಳು ನಡೆದಾವಲ್ಲ, ಈ ಎಲ್ಲ ಕ್ರಿಯೆಗಳಿಗೆ ಕಾರಣವಾದದ್ದೇ ದೇವ. ದೇವರು ಏನು ಮಾಡ್ತಾನೆ? ದೇವರು ಏನೇನು ನಡೆದದಲ್ಲ ಎಲ್ಲವನ್ನೂ ಮಾಡ್ತಾನೆ. ಅದಕ್ಕೆ ದೇವ ಅನ್ನುವ ಶಬ್ದ. ಹಾಗೇ ನಾವು ಬದುಕೇವಿ, ಇದರ ಅರ್ಥ ನಾವು ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದಿಲ್ಲೇನು. ಯಾರಾದರೂ ಈಗ ದವಾಖಾನೆಯೊಳಗೆ ಮಲಗಿದ್ರೆ ಎದೆ ಬಡಿಯೋದನ್ನು ನೋಡ್ತಾರೆ, ಹೇಳ್ತಾರೆ ಏನೋ ಅದಾನ ಅಂತ. ಹೇಳೋದಿಲ್ಲ. ಎದೆ ಬಡಿತದಂದ್ರೆ ಅದಾನ. ಎದೆ ಶಾಂತ ಆಯಿತು, ಹೋಯ್ತು. ಅಂದರೆ ಎಲ್ಲಿಯವರೆಗೆ ಎದೆ ಬಡಿತದ, ಎಲ್ಲಿಯವರೆಗೆ ಪುಪ್ಪುಸಗಳು ಆಕುಂಚನ ಪ್ರಸರಣ ಹೊಂದುತ್ತಾವ, ಎಲ್ಲಿಯವರೆಗೆ ಅವಯವಗಳಲ್ಲಿ ಚಲನ ಇರ್ತದೆ, ಅಲ್ಲಿಯವರೆಗೆ ಬದುಕಾಗಿರ್ತದೆ. ಆದ್ದರಿಂದ ಕರ್ಮಗಳನ್ನು ಬಿಟ್ಟು ನಾವು ಆರಾಮಿರ್ತೇವೆ ಅನ್ನೋದು ಈ ಜಗತ್ತಿನಲ್ಲಿ ಅಸಾಧ್ಯವಾದದ್ದು. ಇನ್ನು ಏನು ಮಾಡೋದದ ಅಂದರೆ
ಈ ಕರ್ಮಗಳನ್ನೇ ಬಳಸಿಕೊಂಡು ಸುಂದರ ಜೀವನವನ್ನು ಕಟ್ಟೋದಲ್ಲ, ಅದು ಸಾಧನೆ ಮಾಡಬೇಕು. ಎಂಥ ಕರ್ಮಗಳನ್ನು ಮಾಡಿದರೆ ಜೀವನದ ವೈಭವ ಹೆಚ್ಚುತ್ತದಲ್ಲ, ಅಂಥ ಕರ್ಮಗಳನ್ನು ಮನುಷ್ಯ ಮಾಡಬೇಕು. ಅವು ಕರ್ಮಗಳು. We live in this world for 3 reasons. ಎಷ್ಟು ಚಲೋ ಮಾತು ಹೇಳ್ತಾರೆ. We live on the earth for 3 reasons. 3 ಕಾರಣಗಳಿಗಾಗಿ ನಾವು ಈ ಜಗತ್ತಿನಾಗ ಬದುಕೇವಿ. ಅದರಾಗ ಮೊಟ್ಟ ಮೊದಲನೆಯ ಕಾರಣವೇ ಟು ವರ್ಕ್, then to think, then to smile. ಎಷ್ಟು ಚಲೋ ಇಲ್ಲ. ಬದುಕುವ ಉದ್ದೇಶ ಏನು ಅಂತ, ಯಾಕೆ ಬದುಕಬೇಕು, ಯಾಕೆ ನಾವು ಬಾಳನ್ನು ಸಾಗಿಸಬೇಕು ಹೇಳಿ. 100 ವರ್ಷ ಕಷ್ಟಪಟ್ಟು ಬದುಕೋದರಲ್ಲಿ ಏನು ಉದ್ದೇಶ? ಆತ ಹೇಳ್ತಾನೆ 3 ಉದ್ದೇಶ. ಏನು ಅಂದರೆ ಕೆಲಸ ಮಾಡೋದು, ವಿಚಾರ ಮಾಡೋದು ಮತ್ತು ನಗೋದು. ಇವೇ 3 ಕೆಲಸ. ಚಲೋ ಇಲ್ಲ? ಜೀವನ ಸಾರ್ಥಕವಾಗಬೇಕಾಗಿತ್ತು ಅಂದರೆ ಈ 3 ಕೆಲಸ ಮಾಡ್ಕೋತ ಬದುಕಬೇಕು ಯಾವಾಗಲೂ ಇರೋವರೆಗೆ. ಟು ವರ್ಕ್, ಟು ಥಿಂಕ್ ಆ್ಯಂಡ್ ಟು ಸ್ಮೈಲ್. ಚೆನ್ನಾಗಿ ಕೆಲಸ ಮಾಡೋದು, ಚೆನ್ನಾಗಿ ಜ್ಞಾನ ಪಡೆಯೋದು, ಚೆನ್ನಾಗಿ ನಕ್ಕೋತಿರೋದು. ಇದರಾಗ ಒಂದು ಕೊರತೆ ಆದರೂ ಸಹಿತ ಜೀವನದ ಕಳೆ ಕಡಿಮೆ ಆಗ್ತದೆ. 3 ಮಾಡ್ಕೋತಿರೋದು ಎಷ್ಟು ಸುಲಭದ. ವಿ ಲಿವ್ ಆನ್ ದ ಅರ್ತ್ ಫಾರ್ 3 reasons. ಭೂಮಂಡಲದಲ್ಲಿ ನಾವು ಬದುಕಿರೋದು ಈ 3 ಕಾರಣಕ್ಕಾಗಿ. ಎಷ್ಟು ಸುಲಭ. ಈ 3ರೊಳಗೆ ಬಡದಾಟಿಲ್ಲ. ಈ 3ರೊಳಗೆ ವ್ಯಸನ ಇಲ್ಲ. ಎಷ್ಟು ಚೆನ್ನಾಗಿ ಜೀವನ ಹೆಂಗಿರಬೇಕು, ನಕ್ಕೋತಿರಬೇಕು. ಅದಕ್ಕೆ ಆತ ಹೇಳ್ದ, ಬದುಕಿನ ಸಾರ್ಥಕತೆ ಇರೋದು ಸುಂದರವಾದಂಥ ಮಂದಸ್ಮಿತದಲ್ಲಿ, ಮಧುರವಾದ ನಗುವಿನಲ್ಲಿ, ಆ ಬಳಿಕ ಒಳ್ಳೆಯ ಕಾರ್ಯಗಳಲ್ಲಿ, ಅನಂತರ ವಿಶ್ವವನ್ನು ಅರಿಯುವ ಈ ಕಾರ್ಯದಲ್ಲಿ. ಇವೇ 3 ಮಾಡೋದು. ಜಗತ್ತನ್ನು ತಿಳ್ಕೊಳ್ಳೋದು, ಒಳ್ಳೆಯ ಕೆಲಸ ಮಾಡೋದು, ಎಲ್ಲರೂ ಕೂಡ ಇರೋದು. ಇವೇ 3 ಈ ಜಗತ್ತನ್ನು ಸ್ವರ್ಗವನ್ನಾಗಿ ಮಾಡ್ತಾವ. ಅದಲ್ಲ, ನಮ್ಮ ಮನೆಗಳದಾವ, ನಮ್ಮ ಮಠಗಳಿವೆ, ನಮ್ಮ ದೇಶಗಳಿವೆ. ಎಲ್ಲ ಕಡೆ ಈ 3 ಇತ್ತು ಅಂದರೆ ಆ ಮನೆ ಅದ್ಭುತ. ಇವೇ 3 ಯಾರು ಬೇರೆ ಏನು ಬಯಸ್ತೇವೆ ಹೇಳಿ. ಮನೆಗೆ ಒಬ್ಬ ಮನುಷ್ಯ ಬಂದ, ಮನೆ ಮಾಲೀಕ ಬಂದ ಅಂದರೆ ಬಾಗಿಲ ಬಡಿದು ಈಗ ನಿಂತ, ಬಾಗಿಲ ತೆಗೆದ್ರು, ನಗು ಇತ್ತು ಅಂದರೆ ಮನೆ ಒಳಗೆ ಹೋಗಬೇಕು. ನಗು ಇಲ್ಲ, ಅದು ಹೋಗಲಿಕ್ಕೆ ಅಯೋಗ್ಯ ಅಂತ ಆ ಮನುಷ್ಯ ಹೇಳ್ದ, ತತ್ವಜ್ಞಾನಿ. ಎಲ್ಲೇ ಹೋಗ್ರಿ, ನಾವು ಹೋದಾಗ ಮುಖದ ಮೇಲೆ ಸ್ವಲ್ಪ ಕಳ ಇತ್ತು, ಸ್ವಲ್ಪ ಅದು ಅದು ನಗು ಇತ್ತು ಅಂದರೆ ನೀವು ಪ್ರವೇಶ ಮಾಡಿ, ಇಲ್ಲದೇ ಇದ್ದರೆ ನಿಮಗಿಲ್ಲ ಅಂತ ತಿಳ್ಕೊಳ್ಳಿ. ಅದಕ್ಕೆ ಮನೆ ಅಂತ. ಮತ್ತು ವರ್ಕ್ ಅಂದ ಕೂಡಲೇ ಏನರೇ ಮಾಡೋದಲ್ಲ, ಎಲ್ಲದಕ್ಕೂ ಕೆಲಸ ಅಂತಾರೆ. ಇಲ್ಲೇನು ಈಗ ಕೆಲವರು ಕೆಲಸ ಏನು ಮಾಡ್ಯಾರ, ತಮ್ಮ ಕೆಲಸ ಅಂದ್ರೆ ನಾಶ. ಕೆಲವರು ಇನ್ನು ಕೆಲವರು ಇನ್ನೊಬ್ಬರ ಬಗ್ಗೆ ಏನಾರೇ ಹೇಳ್ಕೋ ತಿರುಗಾಡೋದು, ಇದು ಅವ್ರ ಕೆಲಸ.
ಹೌದಲ್ಲ ಹೇಳಿ? ಎಲ್ಲಿ ಎಲ್ಲಿ ಚಲೋ ಅದ ಅಲ್ಲಿ ಕಸ ಚೆಲ್ಲೋದು ಕೆಲವ್ರ ಕೆಲಸ. ಇವಕ್ಕೂ ಕೆಲಸ ಅಂತಾರೇನು? ಅಲ್ಲಿ ಹೇಳ್ತಾರೆ, ನೀ ಕಸ ಚೆಲ್ಲದೆ ಹೊರಗೆ ಚೆಲ್ಲದಿ ಅಂತ ತಿಳ್ಕೋಬೇಡ, ನೀನು ಎದ್ಯಾಕೆ ಚೆಲ್ಲದಿ ಅಂತ ತಿಳ್ಕೋ. ಎದೆ ಹೊಲಸಾಗ್ತದೆ, ಅದನ್ನು ನೋಡು. ಒಂದಿಷ್ಟು ಜಗತ್ತಿನಲ್ಲಿ ಏನು ಹೂಗಳನ್ನು ಹರಬೇಕು, ಮುಳ್ಳುಗಳನ್ನು ಹರಬಾರದು. ಹೂಗಳನ್ನು ಹರಬೇಕು, ಹೊಲಸನ್ನು ಹರಬಾರದು. ಇದು ಸಾಮಾನ್ಯ ಧರ್ಮ ಜಗತ್ತಿಂದು. ಇದ ಶಾಶ್ವತವಾದ ಧರ್ಮ. ಇದೇ ಜಗತ್ತಿನಲ್ಲೆಲ್ಲ ಇರಬೇಕಾದ ಧರ್ಮ. ಮನುಷ್ಯನೇ ಹೂಗಳನ್ನು ಹರವು ಜಗತ್ತಿನಲ್ಲಿ. ಹೂಗಳನ್ನು ಹರವು. ಎಲ್ಲಿ 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 ಹೊಲಸದೆ ಅದನ್ನು ಸ್ವಚ್ಛ ಮಾಡು. ಎಲ್ಲಿ ಎಲ್ಲಿ ದುಃಖ ಅದ ಅಲ್ಲಿ ಒಂದಿಷ್ಟು ಸುಖದ ತೆರೆ ಆಡುವಂತೆ ಮಾಡು. ಅಂಥ ಕಾರ್ಯಗಳನ್ನು ಮಾಡು ಮನುಷ್ಯನೇ. ಅದೇ ಧರ್ಮ ಕಾರ್ಯ, ಅದೇ ದೇವ ಕಾರ್ಯ. ಅಂಥ ಕಾರ್ಯಗಳನ್ನು ಮಾಡೋದು ಬೇಕಲ್ಲ. ನಕ್ಕೋತು ಬದುಕಬೇಕು ಮನುಷ್ಯ, ನಕ್ಕೋತು ಬದುಕ್ತಾ ಇರಬೇಕು. ಒಂದೇನೋ ಕತೆ ಹೇಳ್ತಾರೆ. ಒಬ್ಬ ಮಹಾರಾಜ ಇದ್ದ. ಮಹಾರಾಜ್ ಬಹಳ ದೊಡ್ಡ ಮಹಾರಾಜ್. ಏನು ಅವ್ರಿಗೇನು ಕೊರತೆ ಹೇಳಿ? ಮಹಾರಾಜರಿಗೇನು ಕೊರತೆ? ಸೇವಾ ಮಾಡುವಂಥ 100 ಜನ. ಏನು ನೋಡಬೇಕು? ಮನೆ ತುಂಬ ಸೌಂದರ್ಯ, ಮನೆ ತುಂಬ ಸಂಗೀತ, ನೃತ್ಯ, ಎಲ್ಲ. ಯಾವುದಕ್ಕೇನು ಕೊರತೆ ಇರಲಿಲ್ಲ. ಇಂಥ ಒಬ್ಬ ಮಹಾರಾಜ ಹಾಸಿಗೆ ಹಿಡ್ದ. ಹಾಸಿಗೆ ಹಿಡ್ದ. ಆ ಬಳಿಕ ಎಲ್ಲ ವೈದ್ಯರು ಬಂದರು. ಮಹಾರಾಜರ ವೈದ್ಯರು ಅಂದರೆ ಏನು? ಎಲ್ಲ ಶ್ರೇಷ್ಠ ವೈದ್ಯರು ಬಂದರು, ಪರೀಕ್ಷಾ ಮಾಡಿದರು. ಯಾರಿಗೇನು ಗೊತ್ತಾಗಲಿಲ್ಲ. ಮಹಾರಾಜ ದಿನ 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 ನಿರ್ಬಲ ಆಗ್ತಾ ಇದ್ದ, ದುರ್ಬಲ ಆಗ್ತಾ ಇದ್ದ. ಆತ ಖಿನ್ನನಾಗ್ತಾ ಇದ್ದ. ಎಲ್ಲರಿಗೂ ಚಿಂತೆ ಆಯಿತು. ದೇಶದ ತುಂಬ ಚಿಂತೆ ಆಯಿತು. ಮಹಾರಾಣಿಯವರು ಬಹಳ ಪ್ರಯತ್ನ ಮಾಡಿದರು. ಎಲ್ಲ ವೈದ್ಯರನ್ನು, ಶ್ರೇಷ್ಠರನ್ನು ಕರೆಸಿದರು. ಏನೂ ಆಗಲಿಲ್ಲ. ಕೊನೆಯಲ್ಲಿ ಒಬ್ಬ ಸಂತ ಬಂದ. ಆತ ಮಹಾರಾಜನ ಹತ್ತಿರ ಆತನನ್ನು ಕರ್ಕೊಂಡು ಹೋದರು. ಮಹಾರಾಜನ ಹತ್ತಿರ ಕೂತು ಸಂತರು ಆತನೊಂದಿಗೆ ಮಾತನಾಡಿದರು. ಆವಾಗ ಅವರು ಹೇಳಿದರು, ಇದು ಬಹಳ ಸುಲಭವಾಗಿ ಹೋಗ್ತದೆ ಈ ರೋಗ, ನನ್ನಲ್ಲಿ ಔಷಧದ ಅಂದರು. ಎಷ್ಟು ಆನಂದ ಆಗಿರಬೇಡ ಎಲ್ಲರಿಗೆ. ಬಹಳ ಸುಲಭ. ನಾನು ಹೇಳಿದ ಒಂದು ವಸ್ತು ನೀವು ತಂದು ಕೊಟ್ಟರೆ ಈ ಮಹಾರಾಜ ಮತ್ತೆ ಆರೋಗ್ಯವಂತನಾಗ್ತಾನೆ. ಆವಾಗ ಎಲ್ಲ ಜನರಿಗೆ, ಮಂತ್ರಿಗಳಿಗೆ, ಮನೆಯವರಿಗೆ ಎಲ್ಲರಿಗೂ ಬಹಳ ಆನಂದ ಆಗಿತ್ತು. ಹೇಳಿ ಗುರುಗಳೇ, ಹೇಳಿ ಸಂತರೇ, ಹೇಳಿ ಏನು ಬೇಕು ಎಲ್ಲ ತರಿಸ್ತೇವೆ ಅಂದರೆ. ಸಂತರು ಹೇಳಿದರು, ಏನೂ ಇಲ್ಲ, ಈ ಮಹಾರಾಜನಿಗೆ ಯಾರು ಸುಖಿ ಅದಾರಲ್ಲ ಅಂಥವ್ರ ಅಂಗಿ ತಂದು ಇವನಿಗೆ ಹಾಕಬೇಕು ಅಂತ. ಆವಾಗ ಮಹಾಮಂತ್ರಿ ಅಂದ, ಇದೆಷ್ಟು ಸುಲಭ ಅಂದ. ನಮ್ಮ ದೇಶದಾಗ ಸಾಕಷ್ಟು ಸಿರಿವಂತರು, ಸಾಕಷ್ಟು ವಿದ್ಯಾವಂತರು, ಎಲ್ಲರೂ ಆನಂದವಾಗೇ ಇರೋರು, ಇದೇನು ದೊಡ್ಡ ಮಾತ, 1000 ಅಂಗಿ ತರ್ತೇವಿ ಅಂದರು. ಆಯಿತು ತಗೊಂಬರ್ರಿ ಅಂದರು ಸಂತ. ಆ ಬಳಿಕ ಹೊರಟರು ತರಕ್ಕೆ. ದೊಡ್ಡವ್ರ ಹತ್ತಿರ ಹೋದರು. ಅವರಂದರು, ಎಲ್ಲ ಆರಾಮದ, ಸ್ವಲ್ಪ ತೊಂದರೆ ಅದು. ಪ್ರತಿಯೊಬ್ಬರು ಹಿಂಗೆ
ಎಲ್ಲ ಚಲೋ ಅದ, ನಮ್ಮ ಮನೆಯವ್ರು ಅಷ್ಟು ಚಲೋ ಇಲ್ಲ. ನಮ್ಮ ಮನೆಯವ್ರು ಚಲೋ, ಮಕ್ಕಳು ಚಲೋ, ಎಲ್ಲ ಚಲೋ ಅದ, ಆದರೆ ನಮ್ಮ ಬಂಧು ಬಾಂಧವರು ಸರಿ ಇಲ್ಲ. ಹಿಂಗೆ ಎಲ್ಲ ಹೇಳ್ಕೊತ ಹೋದರು. ಕೆಲವರು ದೈಹಿಕ ತೊಂದರೆ, ಕೆಲವರು ಮಾನಸಿಕ ತೊಂದರೆ, ಕೆಲವರು ಸಾಮಾಜಿಕ ತೊಂದರೆ, ಆಶೋತ್ತರಗಳು ಬ್ಯಾರೆ. ಇಷ್ಟೆಲ್ಲದರ ಮಧ್ಯ ಸಿಕ್ಕಾಕ್ಕೊಂಡ ಸಮಾಜ ಮಹಾಮಂತ್ರಿಗೆ ಆಶ್ಚರ್ಯ ಆಯ್ತು. ಅವಾಗ ಗಾಬರಿ ಆದ. ಎಷ್ಟು ಬೇಕಾದಷ್ಟು ತರಬಹುದು ಅಂತ ತಿಳ್ಕೊಂಡಿದ್ದ. ಒಂದು ಅಂಗಿ ಕೊಡಲಿಲ್ಲ. ಯಾಕೆ, ಎಲ್ಲರಿಗೂ ಒಂದಿಷ್ಟು ಏನಾರೇ ಇದ್ದೇ ಇರ್ತದೆ. ಈಗ ಡಾಕ್ಟ್ರ್ ಬರ್ತಾರ ತಿಳ್ಕೊಳ್ಳಿ. ಇಲ್ಲೇ ಒಬ್ಬರು ಡಾಕ್ಟ್ರ್ ಬಂದರು, ಏನೇನು ನಿಮ್ಮ ತೊಂದರೆ ಅದಾವ ಹೇಳ್ರಿ ಅಂದ್ರೆ ಯಾರು ಉಳಿತಾರ ಹೇಳಿ? ಎಲ್ಲ ನಾನು ನೀಗಿಸಿ ಬಿಡ್ತೀನಿ, ಹೇಳಿ ಏನು ತೊಂದರೆಗಳದಾವ ಅಂದ್ರೆ ನಾವೇನು ಕೂತೇವಲ್ಲ, ನಾವು ಎಲ್ಲರೂ ಒಂದೆಲ್ಲ ಒಂದು ನಾವು ಹೇಳ್ತೇವೆ. ಏನೋ ಸುಮ್ಮನೆ ಕೂತೇವಿ ಅಷ್ಟೆ. ಎಲ್ಲಿ ಅದ ಹೇಳಿ? ದೇವರು ಬಂದು ಏನೇನು ಬೇಕು ನಿಮಗೆ ಕೇಳ್ರಿ ಅಂದರೆ ಕೇಳುವುದಲ್ಲ. ನಾನು ಕೇಳ್ತೇನೆ, ನೀವು ಕೇಳ್ತೀರಿ. ಅಂದರೆ ಏನದ, ಕೊರತೆಯೊಳಗೆ ನಾವು ಬದುಕಿದ್ದು ಈ ಜಗತ್ನಾಗ. ಸುಖಿ ಅಂತ ಯಾರದಾರ? ಅವಾಗ ಮಹಾರಾಜ ಬಹಳ ಖಿನ್ನಾದ. ಹಂಗಿನೇ ಇಲ್ಲ. ಮಹಾಮಂತ್ರಿ ಹುಡುಕಾಡಿದ ಸಿಗಲೇ ಇಲ್ಲ. ಕೊನೆಗೆ ತಾನೇ ಹೊರಟ. ನೋಡೋಣ ಮತ್ತೆಲ್ಲರೇ ದೂರ ಹೋಗೋಣ ಅಂತ ಮಹಾರಾಜನೇ ಹುಡುಕಾಡ್ಲಿಕ್ಕೆ ಹೊರಟ. ಯಾರನ್ನ? ಒಬ್ಬ ಚಲೋ ಸುಖಿಯಾಗಿದ್ದೇನೆ ಅಂತ ಹೇಳೋ ಮನುಷ್ಯನ್ನ. ಆ ಬಳಿಕ ಹೀಗೇ ಹೊರಟಿದ್ದ. ಬಹಳ ಚಿಂತೆಯೊಳಗಿದ್ದ. ಯಾಕೆ, ಮಹಾರಾಜ ನವಿತಾ ಇದ್ದ. ಸಂತರು ದಾರಿ ಕಾಯ್ತಾ ಇದ್ರು. ಅವಾಗ ಈತ ಹೊರಟಿದ್ದ ದಾರಿಯೊಳಗೆ. ಸಾಯಂಕಾಲದ ವೇಳೆ ಆಗಿತ್ತು. ಅಲ್ಲಿ ದೂರದಲ್ಲಿ ಯಾರೋ ಹಾಡ್ತಾ ಇದ್ರು. ಆ ಹಾಡ ಕೇಳ್ದ. ಒಂದು ಸಣ್ಣ ಗುಡಿಸಲ ಎದುರಿಗೆ ಒಬ್ಬ ಯುವಕ ಕೂತಾನ. ಮಸ್ತಾಗಿ ಹಾಡ್ತಾ ಇದ್ದ. ಸಾಯಂಕಾಲದ ವೇಳೆ ಅದು. ಆ ಹಾಡ ಕೇಳಕ್ಕೆ ನಿಂತ. ಅದು ಇಷ್ಟು ಮಧುರ ಇತ್ತಲ್ಲ ಹಾಡ. ಅವನಿಗನ್ನಿಸ್ತು, ಈ ಹಾಡ ಇಷ್ಟು ಮಧುರದ ಅಂದಾಗ ಈ ಹಾಡೋ ಮನುಷ್ಯ ಬಹಳ ಸುಖಿ ಇರಬೇಕು ಅಂತ. ಅದಕ್ಕೆ ಸ್ವಲ್ಪ ಆಸೆ ಉಂಟಾಯಿತು. ಸಿಗಬಹುದು, ಮನುಷ್ಯ ಸುಖಿ ಇರಬಹುದು ಅಂತ ಹಾಡ ಕೇಳಿ ನಿರ್ಣಯಿಸಿ ಆತನ ಹತ್ತಿರ ಹೋದ. ಆತ ಯುವಕ, 20-25 ವರ್ಷದ ಯುವಕ. ಮಸ್ತಾದ ದೇಹ, ಸಣ್ಣ ಗುಡಿಸಲ ಎದುರಿಗೆ ಕಟ್ಟಿ ಮಾಡ್ಯಾನ. ಅಲ್ಲಿ ಕೂತು ಮಸ್ತಾಗಿ ಹಾಡ್ತಾ ಇದ್ದ. ಅವಾಗ ಈ ಮಹಾಮಂತ್ರಿ ಹೋದ. ಆತ ಹಾಡ ನಿಲ್ಲಿಸಿ ಬನ್ನಿ ಕೂತುಕೊಳ್ಳಿ ಅಂದ. ಅವಾಗ ಮಹಾಮಂತ್ರಿಗಳು ಹೇಳಿದರು, ನಾನು ಮಹಾಮಂತ್ರಿ ಈ ರಾಜ್ಯದ್ದು. ನನಗೆ ಒಂದು ಕೆಲಸ ಆಗಬೇಕಾಗಿದೆ, ನೀನು ಅದನ್ನು ಕೊಡಬೇಕು ಅಂದ. ಆ ಹುಡುಗ ಹೇಳ್ದ, ಬೇಕಾದ ಕೇಳು ಅಂದ. ನಮ್ಮ ಗುಡಿಸಲ್ದಾಗ ಏನದ, ಬೇಕಾದ ಕೇಳು. ಅಲ್ಲಿರೋದು 1-2 ಚಾಪಿ, ಒಂದಿಷ್ಟು ಹೊದಿಕೆ, ಬಾಂಡೆಗಳು ಒಂದಿಷ್ಟು ಅದಾವ. ನಾನೇ ಮಸ್ತಾಗಿ ಅಡುಗೆ ಮಾಡ್ತೇನೆ, ಶಿಸ್ತು ಊಟ ಮಾಡ್ತೇನೆ, ಸಾಯಂಕಾಲ ಹಾಡ್ಕೋತಿರ್ತೀನಿ ಅಂದ. ಏನು ಬೇಕಾದ ಕೇಳು ಅಂದ. ಅವಾಗ ಮಹಾಮಂತ್ರಿ ಹೇಳ್ದ, ನಾನು ಇದನ್ನ ಕೇಳಕ್ಕೆ ಬಂದಿದ್ದು. ನಮ್ಮ ಮನೆಗಳು ದೊಡ್ಡದಾವ, ಅರಮನೆ ಅಂತ ಅರಮನೆ, ಅಲ್ಲಿ ಅವು ಸಿಕ್ಕಿಲ್ಲ. ನಿನ್ನ ಹತ್ತಿರ ಸಿಗಬಹುದಂತ ಬಂದಿದ್ದೇನೆ ಅಂದ. ಏನು ಹೇಳಿ ಅಂದ. ಏನಿಲ್ಲ, ನೀನು ಸುಖಿಯಾಗಿದೆಯೇನು ಅಂದ.
ಅವ ಹುಡುಗಂದ, ಮತ್ತು ದುಃಖಿಯಾಗಿ ಹೆಂಗಿರ್ತಾರದು, ನನ್ನ ಮೈ ನೋಡಿ ಹೆಂಗದ, ದಿವಸ ತುಂಬ ಕೆಲಸ ಮಾಡ್ತೇನೆ, ಮಸ್ತಾಗಿ ಊಟ ಮಾಡ್ತೇನೆ, ಇಲ್ಲಿ ಬಂದು ಕೂತು ಹಾಡ್ತೇನೆ, ಯಾವುದಕ್ಕೇನು ಕೊರತೆ ಮಹಾರಾಜನೇ, ಇದು ಮಹಾಮಂತ್ರಿಯೇ, ಮಸ್ತಾಗಿದ್ದೇನೆ ಅಂದ. ಏನು ನಿನಗೆ ತೊಂದರೆ ಇಲ್ಲೇನು ಅಂದ. ಯಾರೋ ಮಂತ್ರಿ, ಅವನಿಗೆ ಸಂಶಯ ಅಲ್ಲ, ಏನು ತೊಂದರೆ ಇಲ್ಲೇನು ಅಂದ. ಏನೇನೂ ಇಲ್ಲ ಅಂದ ಹುಡುಗ. ಆವಾಗ ಮಹಾಮಂತ್ರಿಗೆ ಭಾರಿ ಸಂತೋಷ ಆಯಿತು. ಒಬ್ಬರೇ ಮನುಷ್ಯ ಸಿಕ್ಕಲ್ಲ ಇಡೀ ರಾಜ್ಯದೊಳಗೆ, ನಾನು ಸುಖವಾಗಿದ್ದೇನೆ, ನನಗೆ ಯಾವುದರ ಅವಶ್ಯಕತೆ ಇಲ್ಲ, ಯಾವುದರ ಕೊರತೆ ಇಲ್ಲ ಅಂತ ಹೇಳುವಂಥ ಒಬ್ಬರೇ ಹುಡುಗ ಸಿಕ್ಕ ಅಂತ ಭಾರಿ ಸಂತೋಷ ಆಯಿತು. ಮಹಾರಾಜನಿಗೆ ಅಂಗಿ ಸಿಗ್ತದೆ, ಮಹಾರಾಜ ಆರೋಗ್ಯವಂತನಾಗ್ತಾನ ಅಂತ ಕಲ್ಪನಾ ಕಟ್ಟಿ ಬಹಳ ಆನಂದ ಆಗಿತ್ತು. ಆವಾಗ ಹೇಳ್ದ, ನೀನು ಸುಖಿಯಾಗಿದ್ದರೆ ನಿನ್ನ ಅಂಗಿ ನನಗೆ ಕೊಡಬೇಕು. ಮಹಾರಾಜನಿಗೆ ಒಂದು ಸಲಹೆ ಕೊಟ್ಟಿದ್ದಾರೆ, ಈ ಅಂಗಿ ಓದು ಅವನಿಗೆ ಹಾಕಿದರೆ ಮಹಾರಾಜ ಆರಾಮಾಗ್ತಾನ. ಆವಾಗ ಹುಡುಗ ಹೇಳ್ದ, ನನಗೆ ಅಂಗಿನೇ ಇಲ್ಲ. ಏನಿದೊಂದಿಷ್ಟು ಹುಟ್ಟೇನೆ, ಇಷ್ಟು ಬಿಟ್ಟರೆ ಏನಿಲ್ಲ. ಯಾಕೆ ಅದರ ಅವಶ್ಯಕತೆ ನನಗಿಲ್ಲ. ಹೇಗದ, ಸುಖಿ ಅದಾನ ಅಂಗಿಲ್ಲ, ಅಂಗಿ ಅದಾವ ಸುಖ ಇಲ್ಲ. ಅಷ್ಟು ಏನು ಮಜಾ ಜೀವನ. ನಮ್ಮ ಅಂಗಿಗಳು ಇಲ್ಲೇನು, ರಗಡ ಅಂಗಿಗಳದಾವ, ಆದರೆ ಒಳಗೆ ನಡ್ಗಾಕತ್ತೆ ಇಲ್ಲೇನು. ಬೇಕಾದಷ್ಟು ಮನೆ ಮಾರುಗಳದಾವ, ಆದರೆ ಇನ್ನೂ ಬೇಕು ಅನ್ನಿಸ್ತದ. ಆ ಹುಡುಗ 25 ವರ್ಷದ ಹುಡುಗ, ಆತ ಹೇಳ್ತಾನೆ, ಸುಖವಾಗಿ ಇರೋದಕ್ಕೆ ಅಂಗಿ ಹಾಕಬೇಕು ಅಂದ. ಮಸ್ತ್ 25 ವರ್ಷದ ಯೌವನ ಸಾಕಲ್ಲೇನು, ದಿವಸದ ತುಂಬ ದುಡಿಯುವ ಸಾಮರ್ಥ್ಯ, ಇದಕ್ಕಿಂತ ಹೆಚ್ಚಿಗೇನು ಬೇಕು ಅಂದ. ಅಷ್ಟೇ ಅಲ್ಲ, ನನ್ನ ಎದೆಯೊಳಗೆಲ್ಲ ಹಾಡುಗಳೇ ಹಾಡುಗಳು, ಇನ್ನೇನು ಬೇಕು. ಟು ವರ್ಕ್, ಟು ಥಿಂಕ್ ಆ್ಯಂಡ್ ಟು ಸ್ಮೈಲ್. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.